ಪಿತ್ರಾರ್ಜಿತ ಆಸ್ತಿ ಕೈ ಸೇರೋದಕ್ಕೆ ಸಾಧ್ಯ ಇರುತ್ತೆ. ನಿಮ್ಮ ಸಂಗಾತಿಯಿಂದ ನೀವೇನಾದರೂ ಗಿಫ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನು ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಸ್ತ್ರೀ ಮೂಲಕ ಧನಗಮನ ಬರುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ನೀವೆಲ್ಲರೂ ನಮ್ಮ ಚಾನಲನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಜೂನ್ ತಿಂಗಳ ಗೋಚಾರದಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಗುರು ಭಗವಾನರು ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಶನಿ ಭಗವಾನರು ಯಥಾಸ್ಥಿತಿ ಮೀನರಾಶಿಯಲ್ಲಿದ್ದರೆ 21ನೇ ತಾರೀಕುವರೆಗೂ ಸ್ವಂತ ರಾಶಿಯಲ್ಲಿ ಕುಜ ಭಗವಾನರು ಇದ್ದಾರೆ. ಬುಧರು 22ನೇ ತಾರೀಕುವರೆಗೂ ತನ್ನ ಸ್ವಂತ ಮನೆಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿದ್ದರೆ ಜೂನ್ 15ನೇ ತಾರೀಕು ಸೂರ್ಯ ಭಗವಾನರು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕ್ರ 6ನೇ ತಾರೀಕು ಗುರುವನ್ನು ಕರ್ಕಾಟಕ ರಾಶಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಉಳಿದಂಗೆ ರಾಹು ಕುಂಭರಾಶಿ, ಕೇತು ಸಿಂಹರಾಶಿ. ಮುಂದಿನ ರಾಶಿ ಸಿಂಹರಾಶಿ. ಲಾಭಸ್ಥಾನದಲ್ಲಿ ಸೂರ್ಯ ಭಗವಾನರಿದ್ದಾರೆ. ತಂದೆ ಮುಖಾಂತರ ಅನುಕೂಲ ಆಗ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ಕೈ ಸೇರೋದಕ್ಕೆ ಸಾಧ್ಯ ಇರುತ್ತೆ. ಲಾಭಸ್ಥಾನದಲ್ಲಿ ಬುಧ ಕೂಡ ಇರೋದರಿಂದ ಬುದ್ಧಿವಂತಿಕೆಯಿಂದ ಅಕೌಂಟ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಇನ್ವೆಸ್ಟ್ಮೆಂಟ್ ಶೇರ್ಸಲ್ಲಿ ಮಾಡಿರೋರಿಗೆ ಒಳ್ಳೆ ಶುಭ ಇದೆ. 12ನೇ ಮನೆಯಲ್ಲಿ ಗುರು ಇರೋದರಿಂದ ತೀರ್ಥ ಯಾತ್ರೆಗಳಿಗೆ ಹೋಗ್ತಕ್ಕಂಥದ್ದು, ದೂರ ದೂರ ಪ್ರದೇಶಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಫ್ಯಾಮಿಲಿ ಟ್ರಿಪ್, ಟೆಂಪಲ್ ರನ್ ಮಾಡ್ತೀರಿ. 12ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಕೂಡ ಗಂಡ ಹೆಂಡತಿ ಮಧ್ಯೆ ಲವಲವಿಕೆ ವಾತಾವರಣ ಇರುತ್ತೆ. ಹೆಚ್ಚು ಪ್ರೀತಿ ಇರುತ್ತೆ. ನಿಮ್ಮ ಸಂಗಾತಿಯಿಂದ ನೀವೇನಾದರೂ ಗಿಫ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 7ನೇ ಮನೆಯಲ್ಲಿ ರಾಹು ಭಗವಾನರಿದ್ದಾರೆ. 7ನೇ ಮನೆಯಲ್ಲಿ ರಾಹು ಇದ್ದರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನು ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಎಕ್ಸ್ಪೆಷಲಿ ಪಾಲುದಾರಿಕೆಯಲ್ಲಿ ಕೇರ್ಫುಲ್ಲಾಗಿರಿ. ಸಡನ್ನಾಗಿ ಬಂದು ನಿಮ್ಗೇನೋ ಆಸೆ ಅಂಶಗಳನ್ನು ಒಡ್ಡುಬಿಟ್ಟು ನಿಮ್ಗೆ ಏನೋ ಮಾಡ್ತೀನಿ ಅಂತೇಳಿ ನಿಮ್ಮನ್ನು ಹಳ್ಳಕ್ಕೆ ಬೀಳಿಸ್ತಾ ಇರ್ತಾರೆ. ಲಾಭಸ್ಥಾನದಲ್ಲಿ ಸೂರ್ಯ ಇರೋದರಿಂದ ಯಾರ್ಯಾರು ಸಂಭಾವರು ಇರ್ತಾರೋ ಅವರಿಗೆಲ್ಲ ಅಧಿಕಾರ ಅಂತಸ್ತು ಸಿಗ್ತಕ್ಕಂಥದ್ದು. ಅಷ್ಟಮದಲ್ಲಿ ಶನಿ ಭಗವಾನರಿದ್ದಾರೆ. ನೀವು ಕಲಿಬೇಕಾಗಿರೋದು ಡಿಸಿಪ್ಲೈನ್ ಅಂದರೆ ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು. ನಿಮಗೆ ಹತ್ತಿರದಲ್ಲಿ 100 ಮೀಟರ್ ಒಳಗಡೆ ದೇವಸ್ಥಾನ ಇದ್ದರೆ ಪ್ರತಿನಿತ್ಯ ನೀವು ದೇವಸ್ಥಾನಕ್ಕೆ ಹೋಗಬೇಕು. ಶನಿ ಭಗವಾನರನ್ನು ಆರಾಧನೆ ಮಾಡಿ, ದಶರಥ ಕೃತ ಶನಿ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ, ಸಂಯಮ ಪಾಲಿಸಿ. ಸುಳ್ಳು ಆಶ್ವಾಸನೆಗಳನ್ನು ಯಾರು ಕೊಡಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಕುಜ ಭಗವಾನರು ಕೂಡ ಭಾಗ್ಯಸ್ಥಾನದಲ್ಲಿದ್ದಾರೆ. ತಂದೆಗೆ ಏನಾದರೂ ಸಡನ್ನಾಗಿ BP ಇಂಥದ್ರಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದು, ಅಗ್ನಿತತ್ವದ ಗ್ರಹ ಆಗಿರತಕ್ಕಂಥದ್ರಿಂದ ಸ್ಕಿನ್ ಅಲರ್ಜಿಸ್ ಬರ್ತಕ್ಕಂಥದ್ದು. 9ನೇ ಮನೆಯಲ್ಲಿ ಕುಜ ಇದ್ದರೆ ಯೋಗಕಾರಕನಾಗಿ ಪಿತ್ರಾರ್ಜಿತಿಗೆ ಆಸ್ತಿಗೆ ಇರ್ತಕ್ಕಂಥ ಏನಾದರೂ ಈ ಲಿಟಿಗೇಷನ್ಸು ನ್ಯಾಯ ಪಂಚಾಯತಿಗಳ ಮುಖಾಂತರ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಗುರುವನ್ನು ಒಲಿಸ್ಕೋಬೇಕಂದ್ರೆ ದಕ್ಷಿಣಾಮೂರ್ತಿನ ಆರಾಧನೆ ಮಾಡ್ತಾ ಬನ್ನಿ. ಗುರವೇ ಸರ್ವಲೋಕಾನಾಂ ಬಿಜಶೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಓದಿ. ದಕ್ಷಿಣಾಮೂರ್ತಿಗಳ ಅನುಗ್ರಹಣೆ ಆಗತ್ತೆ. ದಕ್ಷಿಣಾಮೂರ್ತಿ ಅಂದರೆ ಸಾಕ್ಷಾತ್ ಪರಮಶಿವ, ಆದಿದೇವ. ಅವನ ಅನುಗ್ರಹ ನಿಮಗೆ ಸಿಗತ್ತೆ. ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಭಗವಾನರಿಂದ ಸ್ತ್ರೀ ಮೂಲಕ ಧನಗಮನ ಬರುತ್ತೆ. ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ರೈತರಿಗೆ ಕೂಡ ಸಾಧಾರಣವಾಗಿರ್ತಕ್ಕಂಥ ಟೈಮ್ ಇದೆ ಸಿಂಹರಾಶಿಯವರಿಗೆ. ರಾಹುವನ್ನು ಹೋಲಿಸ್ಕೋಬೇಕಂದ್ರೆ ಸರಸ್ವತಿ ಕವಚವನ್ನು ಓದಿ. ತುಂಬ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ. ಸರಸ್ವತಿ ಕವಚವನ್ನು ಪ್ರತಿನಿತ್ಯ ಓದಿ. ಈ ಹಾಲಿಡೇಸಲ್ಲಿ ಮಕ್ಕಳೊಂದಿಗೆ ಒಂದು ಸರ್ತಿ ತಾಯಿ ಶೃಂಗೇರಿ ಸರಸ್ವತಿ ಮಾತೆಯನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಹನುಮಾನ್ ಚಾಲೀಸ ಓದಿ. ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಗುರುಗಳೇ ನೀವು 3 ತಿಂಗಳಿಂದ ಹೇಳ್ತಾ ಇದ್ದೀರಿ, 4 ತಿಂಗಳಿಂದ ಹೇಳ್ತಾ ಇದ್ದೀರಿ, ನಮ್ಗೆ ಚೆನ್ನಾಗಾಗತ್ತೆ ಅಂತ ಏನೂ ಆಗಿಲ್ಲ. ಜಾತಕ ಗೋಚಾರ ಫಲದ ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ದೋಷಗಳು ನೋಡ್ಕೊಳ್ಳಿ.
ಪ್ಲಸ್ ಏನು ದಶಾಭುಕ್ತಿಗಳು ನಡೀತಾ ಇದೆ ಅದು ಕೂಡ ಮುಖ್ಯ. ಜೊತೆಗೆ ನಿಮ್ಮ ಮನೆಯ ವಾಸ್ತು ಸ್ಥಾನಬಲ ಇಲ್ಲ ಅಂದರೂ ಕೂಡ ನಿಮ್ಗೆ ಒಳ್ಳೆ ಟೈಮ್ ನಡೀತಾ ಇದ್ದರೂ ಕೂಡ ಶುಭ ಫಲಗಳನ್ನು ಕಮ್ಮಿ ಮಾಡುತ್ತೆ ಅಥವಾ ತಡೆಯುತ್ತೆ. ಒಂದು ವೇಳೆ ನಿಮ್ಮ ನಾಮಬಲ ಸಂಖ್ಯಾಶಾಸ್ತ್ರಕ್ಕೆ ಇಲ್ಲ ಅಂದಾಗಲೂ ಕೂಡ ನಿಮ್ಗೆ ಅಭಿವೃದ್ಧಿಯಲ್ಲಿ ತುಂಬ ಡಿಲೇ ಆಗುತ್ತೆ. ನಿಮ್ಗೆ ಹತ್ತಿರದ ಪಂಡಿತರಲ್ಲಿ ನಿಮ್ಮ ಜಾತಕವನ್ನು ತೋರಿಸಿ ನಾಮಬಲ ಚೆನ್ನಾಗಿದೆಯಾ, ವಾಸ್ತುಬಲ ಚೆನ್ನಾಗಿದೆಯಾ, ಗ್ರಹಬಲ ಹೇಗಿದೆ ಅಂತ ತಿಳ್ಕೊಂಡು ಇದನ್ನು ನೀವು ಅನ್ವಯಿಸ್ಕೊಂಡಿದ್ದರೆ ನಿಮಗೆ 100ಕ್ಕೆ 100 ಫಲ ಕೊಡುತ್ತೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಿಮಗೆ ಒಂದು ಅದ್ಭುತವಾದಂಥ ಒಂದು ವಾಸ್ತು ಟಿಪ್ಸನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ತುಂಬ ಮುಖ್ಯ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಪದೇ ಪದೇ ನೋಡಿ, ಅರ್ಥ ಆಗಿಲ್ಲ ಅಂದರೆ. ಇವತ್ತು ಸೌತ್ ವೆಸ್ಟ್ ಕಾರ್ನರ್, ಇದನ್ನು ನೀವು ಆಡು ಭಾಷೆಯಲ್ಲಿ ಕುಬೇರ ದಿಕ್ಕು ಅಂತ ಕೂಡ ಕರಿತೀವಿ. ಈ ದಿಕ್ಕಲ್ಲಿ ನೀವೇನಾದರೂ ಒಡೆದಿರೋ ಕನ್ನಡಿ ಇಟ್ಟಿದ್ದೀರಾ, ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ನಿಮ್ಮ ಮಂಚದ ಕೆಳಗಡೆ ಶೂಸು ಬೇಡದೇ ಒಡೆದೋಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ಅಥವಾ ಈ ಮೂಲೆಯಲ್ಲಿ ನೀವು ಕನ್ನಡಿಯನ್ನೇನಾದ್ರೂ ಇಟ್ಕೊಂಡಿದ್ದೀರಾ. ಈಗೆಲ್ಲ ಕಬೋರ್ಡ್ ಮಾಡಿ ಅದರಲ್ಲಿ ಹೊರಗಡೆ ಕಾಣೋ ಥರ ಕನ್ನಡಿಯನ್ನು ಇಟ್ಟಿರ್ತಾರೆ. ಬೆಡ್ರೂಮಲ್ಲೇ ಟಿ ವಿ ಕೂಡ ಇಟ್ಟಿರ್ತಾರೆ. ಇದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಈ ಕುಬೇರ ಮೂಲೆ ಅಂತಕ್ಕಂಥದ್ದು ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಮದುವೆ, ಲವ್, ರೊಮ್ಯಾನ್ಸ್ ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ಉತ್ತರ ದಿಕ್ಕು ಚಿಲ್ಡ್ರನ್ಸು, ನೇಮ್, ಫೇಮ್ ಕೊಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ದಕ್ಷಿಣ ದಿಕ್ಕು ಐಶ್ವರ್ಯ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಒಂದು ವೇಳೆ ಈ ಕುಬೇರ ಮೂಲೆ ಏನಾದರೂ ಕೆಟ್ಟಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾರದಂಥ ನೋವಿರುತ್ತೆ. ಇದು ಮದುವೆ ಮತ್ತು ಪ್ರೀತಿ, ರೊಮ್ಯಾನ್ಸಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ನೀವೇನಾದರೂ ಈ ದಿಕ್ಕಲ್ಲಿ ನೀವು ಕಪ್ಪು ಬಣ್ಣದ ಕಬೋರ್ಡ್ಸು ಅಥವಾ ನೀವೇನಾದರೂ ನೀಲಿ ಬಣ್ಣದ ಪೇಂಟಿಂಗ್ ಏನಾದರೂ ಹೊಡೆದಿದ್ದರೆ ನೀವು ಅಬ್ಸರ್ವ್ ಮಾಡಿ ಸಂಬಂಧಗಳಲ್ಲಿ ತೊಡಕುಂಟಾಗ್ತಾ ಇರುತ್ತೆ. ಇಷ್ಟುವರೆಗೂ ಚೆನ್ನಾಗಿರ್ತಕ್ಕಂಥ ಸಂಬಂಧಗಳು ನೀವು ಮನೆ ಕಟ್ಟಿ ಆ ಪೇಂಟ್ ಮಾಡಿ ನೀವು ಕಬೋರ್ಡಲ್ಲಿ ನೀವು ಕನ್ನಡಿಯನ್ನು ಇಟ್ಟು ಸರಿಯಾದ ದಿಕ್ಕಲ್ಲಿ ನೀವು ಸರಿಯಾದ ವಸ್ತುಗಳನ್ನು ಇಟ್ಟಿಲ್ಲ ಅಂದಿದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಪೇಂಟ್ ಅಥವಾ ನಿಮ್ಮ ಕಬೋರ್ಡ್ಸು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದ್ದರೆ ಒಬ್ಬರಲ್ಲಿ ಒಬ್ಬರಿಗೆ ಅನುರಾಗ ಕಮ್ಮಿ ಆಗುತ್ತೆ. ಶಾರೀರಿಕ ಸುಖದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಸರಿ, ಹಾಗಾದರೆ ಈ ಮುಖ್ಯವಾಗಿರ್ತಕ್ಕಂಥ ಈ ಕುಬೇರ ಮೂಲೆ ಅಥವಾ ಸೌತ್ ವೆಸ್ಟ್ ಕಾರ್ನರನ್ನು ಯಾವ ಥರ ನಾವು ಅಭಿವೃದ್ಧಿ ಮಾಡ್ಕೋಬೇಕು? ನಾವೆಷ್ಟೋ ಕಡೆ ನಾವು ವಾಸ್ತು ಪರಿಶೀಲನೆಗಾಗಿ ಹೋದಾಗ ಜನ ಹೇಳೋದಷ್ಟೇ, ಸ್ವಾಮಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಇದು ಅಪಾರ್ಟ್ಮೆಂಟು, ನಾವು ಒಡೆಯೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ, ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಖಂಡಿತ ನೀವು ಹೆದರ್ಕೋಬೇಕಾಗಿಲ್ಲ. ಕೇವಲ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ, ಕಲರ್ ಕಾಂಬಿನೇಷನ್ಸನ್ನು ಮ್ಯಾಚ್ ಮಾಡೋದ್ರಿಂದ, ಚಿಕ್ಕ ಚಿಕ್ಕ ಟಿಪ್ಸನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನು ನೀವು ಸಮೃದ್ಧಿಯ ಕಡೆಗೆ ತೊಗೊಂಡು ಹೋಗ್ಬೋದು. ಮೊದಲನೇದಾಗಿ ನಿಮ್ಮ ಬೆಡ್ರೂಮಲ್ಲಿ ಪಿಲ್ಲರ್, ಮನೆಯ ಪಿಲ್ಲರ್ ಆಚೆ ಬಂದಿದ್ದರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದನ್ನು ನಿವಾರಣೆ ಮಾಡಬೇಕಂದ್ರೆ ಆ ಪಿಲ್ಲರ್ ಮೇಲೆ ಓಂ ಅನ್ನತಕ್ಕಂಥ ಅಕ್ಷರ ಪ್ಲಸ್ ಸ್ವಸ್ತಿಕನ್ನು ಬರೀರಿ. ಸೊ ಅದರಿಂದ ಬರ್ತಕ್ಕಂಥ ಎನರ್ಜಿ ಕಮ್ಮಿ ಆಗುತ್ತೆ. ಯಾಕಂದರೆ ಇವಾಗ ಪಿಲ್ಲರ್ಸಲ್ಲೆಲ್ಲ ಐರನ್ ಇರುತ್ತೆ. ವುಡ್ಡು, ಮಣ್ಣು ಇಂಥದ್ರಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಪಿಲ್ಲರ್ಸಲ್ಲಿ ಐರನ್ ಇರೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಇರುತ್ತೆ. ಹಾಗೆ ನಿಮಗೆ ಕಬೋರ್ಡಲ್ಲಿ ಏನಾದರೂ ಕನ್ನಡಿ ಇದ್ದರೆ ಮೊದಲು ಅದನ್ನು ತೆಗೆಸ್ಬಿಡಿ, ಅಥವಾ ಅದಕ್ಕೊಂದು ಸ್ಕ್ರೀನ್ ಹಾಕಿ. ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಕನ್ನಡಿಯನ್ನು ಹಾಕಲೇಬೇಕಂದ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ನಾರ್ತ್ ಗೋಡೆಗೆ ಹಾಕಿ. ಇಲ್ಲಿ ಹೆಚ್ಚಾಗಿ ಈ ದಿಕ್ಕು ಬಂದು ಅರ್ತ್ ಎಲಿಮೆಂಟ್ ಇರುತ್ತೆ. ಭೂಮಿ ಎಲ್ಲವನ್ನು ಹಿಡ್ಕೊಳ್ಳುತ್ತೆ. ಸೊ ಅದರಿಂದ ಇದು ಸಂಬಂಧಗಳನ್ನು ಹಿಡ್ಕೊಳ್ತಕ್ಕಂಥದ್ದು. ಭೂಮಿ ಬಣ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪೇಂಟಿಂಗ್ಸನ್ನು ಮಾಡಿ. ಮುಖ್ಯವಾಗಿ ಯೆಲ್ಲೋ ಕಲರ್, ಸ್ವಲ್ಪ ತಿಳಿ ಯೆಲ್ಲೋ ಕಲರ್ ಬಣ್ಣವನ್ನು ನೀವು ರೂಮಲ್ಲಿ ಬಳಸೋದ್ರಿಂದ ನಿಮ್ಮ ಕರ್ಟನ್ಸ್, ಮುಖ್ಯವಾಗಿ ನಿಮ್ಮ ಕಿಟಕಿಗೆ ಯೆಲ್ಲೋ ಕಲರ್ ಸ್ಕ್ರೀನ್ಸ್ ಅಥವಾ ಆರೆಂಜ್ ಕಲರ್ ಸ್ಕ್ರೀನ್ಸ್. ಒಂದು ವೇಳೆ ನಿಮಗೆ ದಕ್ಷಿಣದ ದಿಕ್ಕಿಗೆ ಹತ್ತಿರದಲ್ಲಿರ್ತಕ್ಕಂಥ ಕಿಟಕಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ರೋಸ್ ಕಲರ್ಸ್ ಕೂಡ ಬಳಸ್ಬೋದು.
ಅದೇ ಉತ್ತರ ದಿಕ್ಕಿಗೆ ಹತ್ರ ಇರ್ತಕ್ಕಂಥ ಕಿಟಕಿಗೆ ನೀವು ಮೆಟಾಲಿಕ್ ಕಲರ್, ಸಿಲ್ವರ್ ಕಲರ್ ಹೋಲ್ತಕ್ಕಂಥ ಈ ಸ್ಕ್ರೀನ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ಪಿಲ್ಲರ್ ಮೇಲೆ ಒಳಗಡೆ ಬಂದಿದ್ದರೆ ಅದರ ಮೇಲೆ ಒಂದು ಕನ್ನಡಿಯನ್ನು ಸರಿಯಾದ ದಿಕ್ಕಲ್ಲಿ ಚಿಕ್ಕದು ಕನ್ನಡಿಯನ್ನು ನೀವು ಹಾಕ್ಕೊಳ್ಳೋದ್ರಿಂದ ಕೂಡ ಅಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಗಂಡ ಹೆಂಡತಿಯಲ್ಲಿ ಅನುರಾಗ ಅನ್ಯೋನ್ಯತೆ ಜಾಸ್ತಿಯಾಗಿ ಮಕ್ಕಳಾಗಿ ಸುಖ ಸಂಸಾರವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾನು ಪ್ರತಿ ಮಂತು ಕೂಡ ಪ್ರತಿ ದಿಕ್ಕಿಗೂ ಸಂಬಂಧಿಸಿರ್ತಕ್ಕಂಥ ಸ್ಪೆಷಲ್ ಟಿಪ್ಸನ್ನು ಕೊಡ್ತೀನಿ. ಬರೋ ತಿಂಗಳಲ್ಲಿ ಕೂಡ ನಿಮಗೆ ಮತ್ತೊಂದು ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಅಗ್ನಿಮೂಲೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ನಮ್ಮ ಚಾನಲನ್ನು ನೀವು ಎಲ್ಲರೂ ವೀಕ್ಷಣೆ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.